ನಮಸ್ಕಾರಗಳು ಸ್ನೇಹಿತರ. ಇವತ್ತು ನಾವು ಪರಿಚಯ ಮಾಡಿಸಿಕೊಳ್ಳುತ್ತಿರುವವರು ಒಂದು ಸಂವೇದನಾಶೀಲ, ಬಾಳಿನಲ್ಲಿ ಬಹಳ ಅನುಭವಗಳನ್ನು ಕಂಡಿರುವ ಒಬ್ಬ ಮಹಿಳೆಯ ಪ್ರೊಫೈಲ್ ಆಗಿದೆ. ಅವಳ ಜೀವನ ಪಯಣ ಸುಲಭವಾಗಿ ಇರಲಿಲ್ಲ, ಆದರೆ ಇವತ್ತು ಹೊಸ ಅಧ್ಯಾಯವನ್ನು ಶುರು ಮಾಡಲು ತೀರ್ಮಾನಿಸಿದ್ದಾಳೆ. ಇದು ಒಂದು ಪುನರ್ವಿವಾಹ ಕಥೆಯಾಗಿದೆ. ಓಕೆ, ಬನ್ನಿ ಇವರ ಜೀವನದ ಬಗ್ಗೆ ನೋಡೋಣ. ಫ್ರೆಂಡ್ಸ್, ಈ ಮಹಿಳೆಯ ಹೆಸರು ಶೀಲಾ ಅಂತ. ಅವಳು 38 ವರ್ಷದವರು, ಮೈಸೂರು ಮೂಲದವರು, ಒಂದು ಸಣ್ಣ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಬೆಳೆದವರು ಎಂದು ಕೂಡ ತಿಳಿಸಲಾಗ್ತಿದೆ. ತಂದೆ ಸರ್ಕಾರಿ ಕೆಲಸವನ್ನ ಮಾಡುತ್ತಿದ್ದರು, ತಾಯಿ ಗೃಹಿಣಿ. ಮಗಳ ಮೇಲಿನ ಕಾಳಜಿ ಮಮತೆಯ ನಡುವೆ ಅವಳು ಶಿಕ್ಷಣವನ್ನು ಮುಗಿಸಿ ಒಂದು ಸಾಫ್ಟ್ವೇರ್ ಜಾಬನ್ನು ಹಿಡಿದರು ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಇವರ ಹಿಂದಿನ ವಿವಾಹದ ಬಗ್ಗೆ ನೋಡೋದಾದ್ರೆ ಅವಳ ಜೀವನದ ಮೊದಲ ಅಧ್ಯಾಯ ಸುಖವಾಗಿ ಇರಲಿಲ್ಲ. ಮದುವೆಯಾಯಿತು, ಆದರೆ ಅಲ್ಲಿ ಪ್ರೀತಿ ಗೌರವಗಳ ಕೊರತೆ ಆಯಿತು ಎಂದು ತಿಳಿಸಿದ್ದಾರೆ. ಹಲವು ವರ್ಷ ಹೋರಾಟವನ್ನು ಮಾಡಿದರೂ ಬಾಳಿನ ಗಮನ ಬೇರೆ ದಿಕ್ಕಿಗೆ ತೋರಿಗಿತು. ಕೊನೆಗೆ ವಿಚ್ಛೇದನವೆಂಬ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಯಿತು. ಅದಕ್ಕಾಗಿ ಈಗ ನನಗೆ ಒಬ್ಬ ಹುಡುಗ ಕೂಡ ಬೇಕಾಗಿದ್ದಾನೆ. ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ, ನಾನು ನಿಮಗಾಗಿ ಕಾಯುತ್ತಿರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ನಾನು ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಹಾಗೆ ಸ್ನೇಹಿತರೆ, ಅವಳಿಗೆ ಬೇಕಾಗಿರುವಂತಹ ಸಂಗಾತಿ ಈ ರೀತಿ ಇರಬೇಕಂತೆ ನೋಡಿ. ಅವಳು ನೋಡುತ್ತಿರುವವರು ಒಬ್ಬ ಮೆಚೂರ್, ಅಂಡರ್ಸ್ಟ್ಯಾಂಡಿಂಗ್ ಇರುವ ವ್ಯಕ್ತಿಯಾಗಿರಬೇಕು ಎಂದು ಬಯಸುತ್ತಿದ್ದಾರೆ. ವಯಸ್ಸು 40ರಿಂದ 50ರೊಳಗೆ ಇರಬಹುದು. ಮದುವೆಯಾಗಿರಲಿ, ಮಕ್ಕಳಿದ್ದರೂ ಸರಿ, ಆದರೆ ಹೃದಯದಲ್ಲಿ ಪ್ರೀತಿ, ಪರಸ್ಪರ ಗೌರವ, ನಂಬಿಕೆ ಇರಬೇಕು ಅಷ್ಟೇ ಎಂದು ಕೇಳಿಕೊಳ್ಳುತ್ತಿದ್ದಾರೆ. ಫ್ರೆಂಡ್ಸ್, ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ಶೀಲಾ ಅತ್ಯಂತ ಕಾಲ್ಮ್ ಮೈಂಡೆಡ್, ಧೈರ್ಯಶೀಲ ಮಹಿಳೆಯಾಗಿದ್ದಾರೆ. ಕುಕ್ಕಿಂಗ್, ಟ್ರಾವೆಲಿಂಗ್ ಹಾಗೆ ಡಿವೋಷನಲ್ ಪ್ರೋಗ್ರಾಮ್ಸ್ ಇವರಿಗೆ ತುಂಬ ಇಷ್ಟ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಸಂಡೇಗಳಲ್ಲಿ ಮಕ್ಕಳ ಜೊತೆ ಶಾರ್ಟ್ ಟ್ರಿಪ್ ಹೋಗುವುದು, ಧಾರಾವಾಹಿ ನೋಡುವುದು ಇವರ ಹವ್ಯಾಸ ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಹಾಗೆ ಅವಳ ಕನಸುಗಳನ್ನು ನಾವು ನೋಡೋದಾದ್ರೆ ಮತ್ತೆ ಒಮ್ಮೆ ಒಳ್ಳೆಯ ಸಂಗಾತಿಯ ಜೊತೆಗೆ, ಕುಟುಂಬದ ಜೊತೆಗೆ ಸಂತೋಷದಿಂದ ಬದುಕಬೇಕು ಎನ್ನುವುದು ಅವಳ ಮುಖ್ಯ ಕನಸಾಗಿದೆ. ತನ್ನ ಬಾಳಿನ 2ನೇ ಅಧ್ಯಾಯವನ್ನು ಪ್ರೀತಿಯಿಂದ ತುಂಬಿಕೊಳ್ಳಲು ಬಯಸುತ್ತಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ. ಅಂತಿಮ ಆಹ್ವಾನ ಸ್ನೇಹಿತರ, ಯಾರಿಗಾದರೂ ನಿಜವಾಗಿಯೂ ಸಂಬಂಧ ಬೇಕಿದ್ದರೆ ಅವಳ ಪಾಸ್ಟ್ ಬಿಟ್ಟು ಪ್ರೆಸೆಂಟ್ ಮತ್ತು ಫ್ಯೂಚರ್ಸ್ ನೋಡಲು ತಯಾರಾಗಿದ್ದರೆ ದಯವಿಟ್ಟು ಬನ್ನಿ, ಈ ಮಹಿಳೆಯ ಜೀವನಕ್ಕೆ ಹೊಸ ಅರ್ಥ ಕಟ್ಟೋಣ ಎಂದು ಕೂಡ ಅವರು ಬಯಸುತ್ತಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಈ ಆಂಟಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗಿ. ಧನ್ಯವಾದಗಳು.